ಈಗ ನೋಡಿ ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ದೇ ಆರ್ ಪರ್ಫಾರ್ಮಿಂಗ್ ಫ್ಯಾಂಟಾಸ್ಟಿಕ್. ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮನ್ನಣೆ ಸಿಗ್ತಾ ಇದೆ. ಕನ್ನಡ ಸಿನಿಮಾಗಳು ಬೇರೆ ಭಾಷೆಗಿಂತ ಮೀರಿಸಿದ ಮೇಕಿಂಗು, ಮೀರಿಸಿದ ಸಿನಿಮಾ ಕತೆ ಮಾಡೋದಲ್ಲಿ ಈಗ ಎಕ್ಸ್ಪರ್ಟೀಸ್ ಅಂತ ಪ್ರೂವ್ ಆಗ್ತಾನೇ ಇದೆ. ಆದ್ರೂ ಬೇರೆ ಭಾಷೆ ಚಿತ್ರಗಳು ಬಂದಾಗ ಇಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಾಗಲಿ ಸಿಂಗಲ್ ಸ್ಕ್ರೀನ್ಸಲ್ಲಾಗಲಿ ಮೊದಲ ಆದ್ಯತೆ ಕೊಡೋದು ಬೇರೆ ಭಾಷೆ ಸಿನಿಮಾಗೆ. ಇದು ಯಾಕೆ ಈ ಒಂದು ಇದು ಬೆಳ್ಕೊ ಬಂದಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಏನು ಅಂದರೆ, ಇದು ನಮ್ಮ ನಾಡು, ನಮ್ಮ ಭಾಷೆ ಚಿತ್ರಗಳಿಗೆ ಮೊದಲ ಆದ್ಯತೆ ಕೊಟ್ಟು ನಮ್ಮ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ಉಳಿಸ್ಕೋಬೇಕು. ಬೇರೆ ಭಾಷೆಯ ಚಿತ್ರಗಳಿಗೆ ಅವ್ರನ್ನ ನೀವು ಸ್ಕ್ರೀನ್ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ನಮಗೆ ಮೋಸ ಮಾಡಬೇಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ಗಳನ್ನ ಎತ್ತಬೇಡಿ, ಅವ್ರಿಗೂ ಅವಕಾಶ ಮಾಡಿಕೊಡಿ, ನಮಗೂ ಅವಕಾಶ ಮಾಡಿಕೊಡಿ. ಆ ಅವಕಾಶದಲ್ಲಿ ಮೊದಲ ಆದ್ಯತೆ ನಮಗಿರಬೇಕು, ನಮ್ಮ ಕನ್ನಡ ಸಿನಿಮಾಗಿರಬೇಕು ಅಂತ ಇವತ್ತು ಅಧ್ಯಕ್ಷರನ್ನ ಕೇಳ್ಕೊಳ್ಳೋದಕ್ಕೆ ನಮ್ಮ ಹೀರೋ, ನಮ್ಮ ಪ್ರೊಡ್ಯೂಸರ್ ಎಲ್ಲ ಬಂದಿದ್ದೀವಿ. ಸೊ ಅಧ್ಯಕ್ಷರು ದಯಮಾಡಿ ಈ ಮನವಿಯನ್ನು ನೀವು ಪರಿಗಣಿಸಿ ನಮ್ಮ ಚಿತ್ರಗಳಿಗೆ, ಕನ್ನಡ ಚಿತ್ರಗಳಿಗೆ ಮೋಸ ಆಗದಂತೆ ಕರ್ನಾಟಕದಲ್ಲಿ ತಾವು ವಾಣಿಜ್ಯ ಮಂಡಳಿಯಿಂದ ಒಂದು ಶಿಫಾರಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು ಅಂತಲೇ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರೇ. ಇನ್ನೊಂದು ದೂರನ್ನು ದಾಖಲು ಮಾಡಬೇಕಾಗಿದೆ. ಈಗ ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಮಾಡ್ತೀವಿ, ಒಂದೊಂದಾಗಿ. ಈಗ ನಮ್ಮ ನಮ್ಮ ಚಿತ್ರದ ನಾಯಕಿಯಾದ ರಚಿತಾರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ. ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ. ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ಕೇಳಿದ್ವಿ. ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ, ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು, ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು, ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ. ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದು ನನ್ನ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು. ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಯಾವ ಪ್ರಮೋಷನ್ಗೂ ಬಂದಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂಥ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು. ಯಾಕೆಂತಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಯಾದ ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿ ಮನವೊಲಿಸುವಂಥ ಪ್ರಮೇಯವೇ ಇಲ್ಲ. ಇಲ್ಲಿ ಏನೋ ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಬರಲಿ ಡಿಬೇಟ್ ಮಾಡೋಕ್ಕೆ ಹೇಳಿ. ಕರೆಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ, ಏನು ಅನ್ಯಾಯ ಆಗಿದೆ ತಾವು ಕೇಳಿ. ನಿಜವಾಗ್ಲೂ ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನು ಕೊಡ್ತಾ ಇದ್ದೀವಿ. ಅಲ್ಲ, ಈಗ ನನಗೆ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರೆ ಇವತ್ತವರೆಗೂ ನನಗೊಂದು ಮೆಸೇಜು ಇಲ್ಲ, ನನಗೊಂದು ಫೋನೂ ಇಲ್ಲ ಬಿಡಿ. ಸೊ ನಾವು ಮಾತಾಡಿದ್ದೂ ಇಲ್ಲ. ನಾವು ಬಿಗಿನಿಂಗ್ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದ್ವಿ. ಅವರ ಮ್ಯಾನೇಜರ್ಗಳು ಈಗೇನು ಹೇಳ್ತಾ ಇದ್ದಾರೆ, ಈಗ ನಮ್ಗೆ ಸಿಗ್ತಾ ಇಲ್ಲ, ಬ್ಯುಸಿ ಇದ್ದಾರೆ. ನಾನು ಕನ್ನಡದಲ್ಲಿ ಸರಿಸುಮಾರು 150 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆ್ಯಕ್ಟ್ ಮಾಡಿದ್ದೀನಿ. ನಾವು 2 ಕಾಲ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗೋಕ್ಕಾಗದಷ್ಟು ಬ್ಯುಸಿ ನಾವು ಯಾರೂ ನೋಡಿಲ್ಲ. ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ, ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸಿಗೆ ಬರ್ತಾರೆ. ಉಪೇಂದ್ರ ಸರ್ ಬರ್ತಾರೆ. ಈಗ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ. ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ್ಕ. ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಓರಿಯನ್ ಮಾಲ್ಗೆ. ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಬೆಂಬಲಿಸಬೇಕು ಅಂತ. ರಾಜ್ಬಿ ಶೆಟ್ಟಿ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ. ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದೆ. ಇಲ್ಲಿವರೆಗೂ ನೋಡಿ, ಆಲ್ರೆಡಿ ಸಿನಿಮಾ ಇವತ್ತು 11th ಡೇ ರನ್ ಆಗ್ತಾ ಇದೆ. ಪ್ರಮೋಷನ್ನ ನಾವು ಕಳೆದ 60 ದಿನಗಳಿಂದ ಮಾಡ್ತಾ ಇದ್ದೀವಿ. 60 ದಿನದಿಂದ ಈಗ 11 ಈಗ ರನ್ ಆಗಿರೋದು 11 ದಿನ ನೋಡೋದು. 71 ದಿನದಲ್ಲಿ ಒಂದಿನ ಫ್ರೀ ಇರಲಿಲ್ವ ನೀವು? ಈಗಲೂ ನಿನ್ನೆ ಬೆಳಿಗ್ಗೆ ಕೇಳಿದ್ದೀವಿ, ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ, ಸಕ್ಸಸ್ ಮೀಟ್ ಮಾಡಬೇಕಾಗಿತ್ತು, ನೀವು ಫ್ರೀ ಇರೋ ಡೇಟ್ ಕೊಡಿ, ಅವಾಗ ಮಾಡ್ತೀವಿ. ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ.
ಸೊ ಇದನ್ನು ಮೀರಿ ಕಾಯೋ ತಾಳ್ಮೆ ನಮಗಿಲ್ಲ. ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೊಂಡು ನಿರ್ಮಾಪಕರು ಸಿನಿಮಾ ಮಾಡಿ ನಾವು ಕಷ್ಟಪಟ್ಟಿದ್ದೀವಿ. ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ, ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ, ಪ್ರೇಕ್ಷಕರು ಕೇಳ್ತಾ ಇದ್ದಾರೆ. ಎಲ್ಲಿ ಸರ್ ರಚಿತಾರಾಮ್ ಅವರು, ನೀವು ಬರ್ತೀರಾ ಅವ್ರು ಬರಲ್ಲ. ಪತ್ರಕರ್ತರು ಕೇಳ್ತಾ ಇದ್ದಾರೆ, ಎಲ್ಲಿ ರಚಿತಾರಾಮ್ ಅವ್ರು ಯಾಕೆ ಪ್ರಮೋಷನ್ ಬರ್ತಿಲ್ಲ. ಇದಕ್ಕೆ ಉತ್ತರ ಏನಂತ ಹೇಳೋದು ನಾವು? ನಾನು ಇದುವರೆಗೂ 11 ಸಿನಿಮಾ ಮಾಡಿದ್ದೀನಿ. 11 ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯ ಮೆನನ್, ಭಾವನಾ ಮೆನನ್, ಅನುಸಿತಾರ, ತಮನ್ನವರೆಗೂ ನಾನು ಕ್ಯಾಸ್ಟ್ ಮಾಡಿದ್ದೀನಿ. ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ಗೆ ಬರ್ತಾರೆ, ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಇವ್ರಿಗೆ ಏನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು. ಹಾಗಾಗಿ ನಮ್ಮ ಚೇಂಬರು ಅವರನ್ನು ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತಗೋಬೇಕು. ಇನ್ಮೇಲೆ ಈ ಥರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರ್ದು, ಯಾವ ನಿರ್ದೇಶಕನಿಗೂ ಆಗಬಾರ್ದು, ಯಾವ ಚಿತ್ರತಂಡಕ್ಕೂ ಆಗಬಾರ್ದು. ಸರ್, ಇವಾಗ ಇದರ ಜೊತೆಗೆ ರಾಗಿಣಿ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಬರಬಹುದಿತ್ತು, ಅವ್ರು ಯಾಕೆ ಬಂದಿಲ್ಲ? ಅಲ್ಲ, ಈಗ ನೋಡಿ, ನಾವು ನಮ್ಮ ಹೀರೋಯಿನ್ನೇ ಕರೆಯೋಕ್ಕಾಗಲಿಲ್ಲ. ಈಗ ಯಾರಾದರೂ ಹಾಂ, ನಮ್ಮ ಹೀರೋಯಿನ್ ಕರೆದಿದ್ರೆ ಅವರೇ ಬರ್ತಾ ಇಲ್ಲ. ಇನ್ನು ಹೀರೋಯಿನ್ ಕರ್ಕೊಂಡು ಪ್ರಮೋಷನ್ ಮಾಡಿರಿ, ಆಮೇಲೆ ನಾ ಬರ್ತೀನಿ ಅಂತ ಅಂತಾರೆ ಅವರು.